ಕಾಲೇಜಿನ ಪ್ರೊಪ್ರೈಟರ್ ಚೇತನ್ ಬಾಬು, ಮತ್ತೆ ಅವರು ಕರ್ನಾಟಕ ರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಆ ಕನ್ನಡ ರಕ್ಷಣಾ ಸಮಿತಿಯಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ನಮ್ಮ ಎನ್ ಬಾಬು, ಸವಿತಾ ಬಾಬು ಅವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಅದರಲ್ಲಿದ್ದಾರೆ. ಒಳ್ಳೆ ಸಮಾಜ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ಅಂಬೇಡ್ಕರ್ ಆಗಿ ಅಂಬೇಡ್ಕರ್ ಪ್ರಚಾರ ಸಮಿತಿನ ಕಟ್ಟಿ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಸಾರ್ವಜನಿಕರಿಗೆ ಪ್ರಚಾರ ಮಾಡೋದ್ರಲ್ಲಿ ಮತ್ತೆ ಕಾರ್ಯದ ಕೇಂದ್ರದ ಏನು ಫಂಕ್ಷನ್ಸ್ ಇದೆ ಇಂಪಾರ್ಟೆಂಟು ಅದೆಲ್ಲ ಬಂದಿಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಾಬು ಅವರ ಸೋಷಿಯಲ್ ಸರ್ವಿಸ್ ನೆಚ್ಚಿ ನಮ್ಮ ಚೇತನ್ ಬಾಬು ಪ್ರೊಪ್ರೈಟರ್ ಆಫ್ ಮೂಕವಾಣಿ ಬಂದು ಅವರಿಗೆ ಒಂದು ಉತ್ತಮ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಇವತ್ತು. ಅದೇನಂದ್ರೆ ಮೂಕವಾಣಿ ಮಂತ್ರಿ ನ್ಯೂಸ್ ಪೇಪರ್ನ KGF ತಾಲೂಕಿನ ರಿಪೋರ್ಟರ್ ಆಗಿ ಬಾಬುಗೆ ಇವತ್ತು ಅವರು ಇನ್ಸ್ಟಾಲ್ ಮಾಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯನ್ನು ಅಲಂಕರಿಸುತ್ತಿರುವ ನೀವು ನಾವು ಎಲ್ಲರೂ ನೆಚ್ಚಿನ ಡಿಕೆಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಲೈನ್ ಡಾಕ್ಟರ್ ಜೆ ಸುರೇಶ್ ಅವರೇ, ಅದೇ ರೀತಿಯಲ್ಲಿ ಆರಿಫ್ ಅಯಾಸ್ ಅಹಮದ್, ಲಿಟಲ್ ಫ್ಲವರ್ ಸ್ಕೂಲ್ ಜನರಲ್ ಸೆಕ್ರೆಟರಿ, ಅವರಿಗೆ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಲ್ಲಿ ಈಗ ವೇದಿಕೆಯನ್ನು ಅಲಂಕರಿಸುತ್ತಿರುವ ರವಿಚಂದ್ರ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಲ್ಲಿ ಅಂಬರೀಶ್ ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಲ್ಲಿ SP ನಗರ ಎಕ್ಸ್ಟೆನ್ಷನ್ ಅಲ್ಲಿರುವ ಸಮಾಜ ಸೇವಕ, ನಮಗೆಲ್ಲ ಒಂದು ಮಾರ್ಗದರ್ಶಿಯಾಗಿರುವ ಮೋಹನ್ ಬೆನ್ನನ್ನು ಅವರು ಬಂದಿದ್ದಾರೆ, HAದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘದ ಕ್ಷೇಮ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿರುವ ಕುಮಾರಣ್ಣ ಆಗಮಿಸಿದ್ದಾರೆ. ನಗರ ಕ್ಷೇಮ ಅಭಿವೃದ್ಧಿ ಸಂಘದ ಆರ್ಗನೈಸಿಂಗ್ ಸೆಕ್ರೆಟರಿ ಆದ ಭೋಸ್ಲೆ ಅವರು ಬಂದಿದ್ದಾರೆ, ಅವರು ಮೆಂಬರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಕುಮಾರ್ ಆಗಿದ್ದಾರೆ, ಅಂಬೇಡ್ಕರ್ ಪ್ರಚಾರ ಸಮಿತಿಯ ರೀತಿಯಲ್ಲಿ ಸಮಾಜ ಸೇವಾ ಕಪಿಲ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಮತ್ತೊಬ್ಬ ಬಾಬುಗೆ ರೈಟ್ ಲೆಫ್ಟ್ ಆಗಿರುವ ಮುರಳಿ ನಾಗಣ್ಣ ಬಂದಿದ್ದಾರೆ. ನ್ಯೂಸ್ ಪೇಪರ್ ಪ್ರೆಸ್ ರಿಪೋರ್ಟರ್ ಇನ್ಸ್ಟಾಲೇಷನ್ಗೆ ಒಂದು ನ್ಯೂಸ್ ರಿಪೋರ್ಟರ್ ಸೋಷಿಯಲ್ ಮೀಡಿಯಾದ ಸುದೇಶ್ ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು. ಶಾಹಿದ್ ಬಂದಿದ್ದಾರೆ, ನ್ಯೂಸ್ ಪ್ರೆಸ್ ರಿಪೋರ್ಟರ್, ಅವರಿಗೂ ಸ್ವಾಗತವನ್ನು ಬಯಸ್ತಾ. ಈ ನ್ಯೂಸ್ ಪೇಪರ್ ಪ್ರೆಸ್ ರಿಪೋರ್ಟರ್ ಇನ್ಸ್ಟಾಲೇಷನ್ ಅಂದ್ರೆ ಅದು ಸಾಧಾರಣವಾಗಿ ನಾನು ಬಾಬು ನನಗೆ ಹೇಳಿದ ಯಾವ ಪೇಪರ್ ಅಂತ ಮೂಕವಾಣಿ ಸಟ್ ಅಂತ ನನಗೆ ಫ್ಲಾಶ್ ಆಗಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 31, 1920ನೇ ಇಸ್ವಿಯಲ್ಲಿ ಮೂಕ ನಾಯಕ್ ಅನ್ನುವ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದ್ರು. ಅದು ಫೋರ್ಟ್ ನೈಟ್ ಸ್ಯಾಟರ್ಡೆ ಬಿಟ್ಟು ಸ್ಯಾಟರ್ಡೆ ಬರುವ ಪತ್ರಿಕೆ. ಅದೇನಂದ್ರೆ ಊಮೈನ್ ತಲೆಗನ್ ಅಂತ, ವಾಯ್ಸ್ಲೆಸ್ ಪೀಪಲ್. ಆ ಕಾಲದಲ್ಲಿ ಹೆಂಗೆ ದಲಿತರಿಗೆ ಅಸ್ಪೃಶ್ಯರಿಗೆ ನಡೆಸ್ತಾ ಇದ್ರು, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಡಿಗ್ನಿಟಿ ಇಲ್ಲ, ಏನಿಲ್ಲ, ಅದನ್ನ ಅವ್ರು ಎತ್ತು ಆ ಸಮಾಜಕ್ಕೆ ತೋರಿಸ್ಕೊಡೋದಕ್ಕೆ, ಅವ್ರಿಗೆ ಅವೇರ್ನೆಸ್ ಕೊಡೋಕೆ ಅವ್ರ ಮೂಕ್ ನಾಯಕ್ ಆ ಒಂದು ಮ್ಯಾಗಝಿನ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಚೇತನ್ ಬಾಬು ಸರ್ ಕೂಡ ಮೂಕವಾಣಿ ಅಂತ ಇಟ್ಟಿದ್ದಾರೆ. ನಾನು ಬಾಬಾ ಸಾಹೇಬ್ ನೆನೆಸ್ಕೊಳ್ತೇನೆ. ಬಾಬಾ ಸಾಹೇಬ್ ಇನ್ನ ಬಹಿಷ್ಕೃತಿ ಭಾರತ್, ಜನತಾ, ಪ್ರಭುತ್ವ ಭಾರತ್ ಅಪ್ ಟು 1956 ಅವರು ಪತ್ರಿಕೆಯನ್ನು ನಡೆಸ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ನ್ಯೂಸ್ ಪೇಪರ್ ಅಂದ್ರೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ, ದ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್, ಏನ್ ನಡೆದಿದೆ, ಏನ್ ನಡೀತಾ ಇದೆ, ನಾಳೆ ಏನ್ ನಡೆಯುತ್ತೆ ಅನ್ನೋದನ್ನ ಅವ್ರ ಪತ್ರಿಕೆ ಮೂಲಾಗಿ ಈ ಸಮಾಜಕ್ಕೆ ಬಂದು ಒಂದು ಕಮ್ಯುನಿಕೇಟಿವ್ ಆಗಿರ್ತಾರೆ. ಚಾನೆಲ್ಗಳಾಗಿ ಮುಂಚೆ ಬರೀ ಪತ್ರಿಕೆಗಳಿತ್ತು, ಆಮೇಲೆ ರೇಡಿಯೋ ಬಂತು, ಟೆಲಿವಿಷನ್ ಬಂತು, ಈಗ ಸೋಷಿಯಲ್ ಮೀಡಿಯಾ ಬಂದು, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆಲ್ಲ ಬಂದಿದೆ. ಸೊ ಇದನ್ನ ಸಾಮಾನ್ಯವಾಗಿ ಏನ್ ಹೇಳ್ತಾರಂದ್ರೆ ಪತ್ರಿಕೆ ನ್ಯೂಸ್ ಅದೇನಿದೆ ರಿಪೋರ್ಟ್, ಇಟ್ ಈಸ್ ದ 4 ಪಿಲ್ಲರ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವ 4 ಕಂಬಗಳಾಗಿ ಅವ್ರು ಇರ್ತಾರೆ. ಸೊ ಪ್ರೆಸ್ ರಿಪೋರ್ಟರ್ಗೆ ತುಂಬಾ ವ್ಯಾಲ್ಯೂ ಇದೆ. ಅದರಲ್ಲಿ ನಾನು ಹೇಳಿದಂಗೆ ಆರ್ಟಿಕಲ್ ಬರ್ತದೆ, ನ್ಯೂಸ್ ಬರ್ತದೆ,
ಬರ್ತದೆ, ಅಡ್ವರ್ಟೈಸ್ಮೆಂಟ್ ಬರ್ತದೆ, ಕಮ್ಯುನಿಕೇಶನ್ ಜಾಸ್ತಿ. ನ್ಯೂಸ್ ಪೇಪರ್ ಓದಲೇಬೇಕು ಒಬ್ಬೊಬ್ಬರು ಕೂಡ. ನ್ಯೂಸ್ ಪೇಪರ್ ಓದಿದ್ರೆ ನಾವು ಒಂದು ನಮ್ಮ ನಾಲೆಡ್ಜಿನ ಸಮಾಜದಲ್ಲಿ ಮುಖವಾಣಿ ಪ್ರೆಸ್ ನಮ್ಮ ಚೇತನ್ ಬಾಬು ಅವರು ಪ್ರಾರಂಭ ಮಾಡುವುದು. ಆದರೆ ಚೇತನ್ ಬಾಬು ಅವರು ನೇತೃತ್ವದಲ್ಲಿ ನಮ್ಮ ರವಿಚಂದ್ರನ್ ಆಗ್ಬೋದು, ಅಂಬರೀಷ್ ಅವರಾಗ್ಬೋದು, ಮೋಹನ್ ಆಗ್ಬೋದು, ನಮ್ಮ ಕರುಣಾಮೂರ್ತಿ ಆಗ್ಬೋದು, ಎಲ್ಲ ಸ್ನೇಹಿತರು ಯಾರ್ಯಾರಿದ್ದರು ಎಲ್ಲ ಸೇರಿ ಇವತ್ತು ಡಿಕೆಹಳ್ಳಿಯಲ್ಲಿ ಮೂಕವಾಣಿಯನ್ನ ಒಂದು ಪ್ರಾರಂಭ ಮಾಡಬೇಕಂತ ಹೇಳಿ ಪತ್ರಿಕೆಯನ್ನ ನಮ್ಮ ತಮ್ಮನಾದ ನನ್ನ ಸ್ನೇಹಿತ ಹೇಳುವಾಗ ಒಂದು ತಮ್ಮನೆ ಸವಿತಾ ಬಾಬುಗೆ ನಮ್ಮ ಚೇತನ್ ಬಾಬು ಅವರ ಮುಖಾಂತರ ಈ ಡಿಕೆಹಳ್ಳಿ ಬಾರಿಗೆ ಅವನಿಗೆ ಒಂದು ಎಡಿಟರ್ ಆಗಿ ಮಾಡಿದ್ದಾರೆ. ಅದಕ್ಕೆ ನಾವು ಫಸ್ಟ್ ಅವನಿಗೆ ಅಭಿನಂದನೆ ಸಲ್ಲಿಸ್ತಾ, ಏನಂದ್ರೆ ಒಂದು ಪತ್ರಿಕೆ ಅಂದರೆ ಅಷ್ಟು ಈಸಿ ಅಲ್ಲ, ಪತ್ರಕರ್ತ ಅಂದ್ರೆ ಅಷ್ಟು ಈಸಿ ಅಲ್ಲ, ಎಡಿಟರ್ ಅಂದ್ರೆ ಅಷ್ಟು ಈಸಿ ಅಲ್ಲ. ನಮ್ಮಲ್ಲಿ ಹೇಳ್ತಾರೆ ಗುಡ್ ಪ್ರೆಸ್ ಅಂಡ್ ಬ್ಯಾಡ್ ಪ್ರೆಸ್ ಅಂತ. ಗುಡ್ ಪ್ರೆಸ್ ಅಂಡ್ ಬ್ಯಾಡ್ ಪ್ರೆಸ್ ಅಂತ. ಮೂಕವಾಣಿ ಇವತ್ತು ಡಿಕೆಹಳ್ಳಿಯಲ್ಲಿ ಅದೊಂದು ಗುಡ್ ಪ್ರೆಸ್ ಆಗಿರ್ಬೇಕಂತ ನಾನು ಫಸ್ಟ್ ಬಾಬುಗೆ ಕೇಳ್ಕೊಳ್ತೀನಿ. ಯಾಕಂದ್ರೆ ಪ್ರೆಸ್ ಅಂದ್ರೆ ಎಲ್ಲ ಪ್ರೆಸ್ ಇರ್ಬೋದು, ಎಲ್ಲ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಪ್ರೆಸ್ ಇರ್ತಾರೆ, ಒಳ್ಳೇದು ಪ್ರೆಸ್ ಇರ್ತಾರೆ. ಅಂದ್ರೆ ಚೇತನ್ ಬಾಬು ಅವರ ನೇತೃತ್ವದಲ್ಲಿ ಇವತ್ತು ಮೂಕವಾಣಿ ಪೇಪರ್ ಅಂದ್ರೆ ಅದು ಒಳ್ಳೇದಾಗಬೇಕು. ಈ ಕಡೆ ಬಾಬು ಸವಿತಾ ಬಾಬು ಅವನು ಗ್ರಾಮ ಪಂಚಾಯತ್ ಸದಸ್ಯನು, ನನ್ನ ಜೊತೆಗಿರೋನು, ನಮ್ಮೆಲ್ಲರ ಜೊತೆಗೂ ಪಕ್ಷ ಇಲ್ಲ ಅವನಿಗೆ, ನಮ್ಮ ಜೊತೆಗೆಲ್ಲ ಸೇರಿ ಅವನು ಕೆಲಸ ಮಾಡೋನು. ಅದರಿಂದ ಈ ಮೂಕವಾಣಿ ಪೇಪರ್ಗೆ ಅವನ್ನ ಇವತ್ತು ನೀವು ಅವನು ಎಡಿಟರ್ ಆಗಿ ನೀವು ಮಾಡಿದ್ರಂದ್ರೆ ತುಂಬಾ ಬೇಗ ಒಳ್ಳೆಯವನು, ಇಸ್ ಎ ಗುಡ್ ಎಡಿಟರ್ ಆಗ್ಬೇಕಂತ ಇನ್ನು ಮುಂದೆ ಡಿಕೆಹಳ್ಳಿಯಿಂದ ಬರುವ ನ್ಯೂಸ್ಗಳೆಲ್ಲ ಚೇತನ್ ಬಾಬು ಅವರ ನೇತೃತ್ವದಲ್ಲಿ ಆಗಿರೋದಕ್ಕೆ ಆ ಹೆಸರನ್ನ ಬಾಬು ಕಾಪಾಡಬೇಕಂತ ನಾನು ನೆನಪಿಸ್ಕೊಳ್ತೀನಿ ಅಷ್ಟೇ ಬಾಬಿಗೆ. ಇದಕ್ಕೆ ಎಲ್ಲ ಸೇರಿದ್ರು ನಮ್ಮ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸ್ನೇಹಿತರು, ಯಾರ ಹೆಸರು ಬಿಟ್ಟಿದ್ರೆ ತಪ್ಪು ತಿಳ್ಕೊಬೇಡ್ರಿ, ಎಲ್ಲ ಸ್ನೇಹಿತರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ಇನ್ನು ಮುಂದೆ ಇದಕ್ಕೆ ನಾನು ಮತ್ತು ನಾವೆಲ್ಲ ಸೇರಿ ಈ ಮೂಕವಾಣಿ ಪೇಪರ್ಗೆ ನಾವು ಜೊತೆಗಿದ್ದು ಅದನ್ನು ಯಶಸ್ವಿ ಮಾಡಬೇಕು, ಒಳ್ಳೆಯದಕ್ಕೆ ಯಶಸ್ವಿ ಮಾಡಬೇಕು ಅಂತ ಹೇಳಿ ಅಂತ ಹೇಳಿದ್ರೆ ಈಸ್ ಅ ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ಈ ದಿವಸ ನಮ್ಮ ಬಾಬು ಸರ್ ಇನ್ಸ್ಟಿಲ್ ಆಗಿದ್ದಾರೆ, ಒಂದು ಪ್ರೆಸ್ ರಿಪೋರ್ಟರ್ ಆಗಿ, ಒಂದು ಎಡಿಟರ್ ಆಗಿ, ಮೂಕವಾಣಿ ಪೇಪರ್ ಅಂತ ಹೇಳಿದ್ರೆ ಇದು ಬರೀ ಅವರಿಗೆ ಅಲ್ಲ, ನಾವು ಎಲ್ಲರಿಗೂ ಒಂದು ಹೆಮ್ಮೆ ಆದ ವಿಷಯ. ನಾವು ಇವ್ರ ಜೊತೆ ಇಲ್ಲಿದ್ರಿ, ಸ್ನೇಹಿತರಾಗಿದ್ವಿ, ಪ್ರೊಫೆಸರಾಗಿದ್ವಿ, ಈ ಏರಿಯಾದಲ್ಲಿ ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಬಾಬು ಸರ್ ಒಂದು ಪ್ರೆಸ್ ರಿಪೋರ್ಟರ್ ಆಗಿದ್ದಾರೆ, ಒಂದು ಒಳ್ಳೆತನ ಆಗ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೂ ಒಂದು ಹೆಮ್ಮೆ ಆದ ವಿಷಯ. ಬಾಬು ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ವೆರಿ 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 ಗುಡ್ ಪರ್ಸನ್ ಬೈ ಹಾರ್ಟ್. ಮತ್ತು ಮಾಡೋ ಕೆಲಸಗಳು ಸೋಷಿಯಲ್ ಆಕ್ಟಿವಿಟೀಸ್, ಪಕ್ಷ ಇಲ್ಲ, ಪಾತ್ರ ಇಲ್ಲ, ರಿಲಿಜನ್ ಇಲ್ಲ, ರೇಸ್ ಇಲ್ಲ, ಪಾರ್ಟೀಸ್ ಇಲ್ಲ, ಯಾವುದೂ ಇಲ್ಲ.
ಓನ್ಲಿ ಅಂಡ್ ಓನ್ಲಿ ಹ್ಯೂಮ್ಯಾನಿಟಿ. ಒಂದು ಹ್ಯೂಮ್ಯಾನಿಟಿ ಬೇಸಿಸ್ ಅಲ್ಲಿ ಅವ್ರು ಮಾಡುವ ಕೆಲಸಗಳು ನಮ್ಮಲ್ಲಿ ಎಷ್ಟೋ ಜನ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇದ್ದಾರೆ. ಅವರವರಾದ ಕೆಲಸಗಳು ಮಾಡಿದ್ರು. ನಮ್ಮ ಬಾಬು ಸರ್ ಯಾವತ್ತೂ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ಆಲ್ ಟೈಮ್ ಆಕ್ಸೆಸಿಬಲ್. ಒಂದು ಫೋನ್ ಹೊರದ್ರೆ ಆಗೋದಿಲ್ಲ ಸರ್ ಕೆಲಸ ಅಂತ ಹೇಳೋದಿಲ್ಲ, ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿ ಆದಷ್ಟು ಎಲ್ಲ ಕೆಲಸವನ್ನು ಮಾಡ್ತಾರೆ. ಸೊ ಇವತ್ತು ಅವರು ಈ ಪೇಪರಲ್ಲಿ ಒಂದು ರಿಪೋರ್ಟರ್ ಆಗಿದ್ದಾರೆ, ಎಡಿಟರ್ ಆಗಿದ್ದಾರೆ ಅಂದರೆ ಇಟ್ ಇಸ್ ಅ ಫೆದರ್ ಅಂಡ್ ಕ್ಯಾಪ್ ಫಾರ್ ಯು. ಸೊ ನಾವೆಲ್ಲ ಸೇರಿ ವಿ ಆರ್ ಜಸ್ಟ್ ವೆರಿ ಹ್ಯಾಪಿ ಫಾರ್ ಯು ಸರ್. ಇಟ್ ಇಸ್ ಜಸ್ಟ್ ಅ ಸ್ಟೆಪಿಂಗ್ ಸ್ಟೋನ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ವಿಲ್ ಸಿ ಯು ವೆರಿ ಫಾರ್ ಆಫ್. ಇನ್ನೂ ನಿಮ್ಮ ಒಂದು ಲೈಫಲ್ಲಿ ಅಚೀವ್ಮೆಂಟ್ಸ್ ಅಂತ ಹೇಳೋದು ದಿಸ್ ಹ್ಯಾಸ್ ಟು ಬಿ ಎ ಸ್ಟೆಪಿಂಗ್ ಸ್ಟೋನ್. ಇನ್ನು ಮುಂದೆ ನೀವು ಬೆಳೀತಾ ಇರಬೇಕಂತ ಹೇಳಿ ನಾವು ಕೋರ್ಕೊಂಡು ಐ ವುಡ್ ಲೈಕ್ ಟು ಎಂಡ್ ಮೈ ಸ್ಪೀಚ್. ಥ್ಯಾಂಕ್ ಯು. ಏನು ಕೆಜಿಎಫ್ ತಾಲೂಕು ಆಲದಮರ ಅಂತ ಹೇಳಿದ ತಕ್ಷಣವೇ ವಿಷಯ ನನಗೆ ಬಾಬು ಬಿಟ್ಟರೆ ಬೇರೆ ಯಾರು ನನಗೆ ಕೆಲಸ ಮಾಡಬೇಕಾಗುತ್ತೆ. ಆಲದಮರ ಅಂದರೆ ಬಾಬುನೇ ನನಗೆ. ಯಾಕಂದರೆ ನಮ್ಮ ಇಬ್ಬರ ನಂಟು ಸುಮಾರು 27-28 ವರ್ಷಗಳ ನಂಟು. ಸುದೀರ್ಘ ಪಯಣ ನಮ್ಮಿಬ್ಬರದು, ಸಂಘಟನೆ ಎಲ್ಲವನ್ನು ನೋಡಿಕೊಂಡು ಇವತ್ತು ನನ್ನ ಸ್ನೇಹಿತರಾದಂಥ ಬಾಬು, ನಿಮ್ಗೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತ ಸಹೋದರರಾದಂಥ ಬಾಬು ಇವತ್ತು ಪತ್ರಿಕಾ ರಂಗಕ್ಕೆ ಕಾಲಿಡ್ತಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಶುಭಾಶಯವನ್ನು ಕೊಡ್ತೇನೆ. ಹಾಗೆ ಈ ಒಂದು ಸಣ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಸರ್ ಅವರು, ಆರಿಫ್ ಸರ್ ಅವರು, ಕಣ್ಣಮೂರ್ತಿ ಸರ್ ಅವರು, ಹಾಗೆ ಎಲ್ಲ ನನ್ನ ಹಿರಿಯರು, ಕಿರಿಯರು, ಸ್ನೇಹಿತ ಬಂಧುಗಳು. ಬಾಬು ನಾನು ಸುಮಾರು 6 ತಿಂಗಳ ಮೊದಲೇ ಒಂದು ಆಫರ್ ಕೊಟ್ಟಿದ್ದೆ ಪತ್ರಿಕೆಗೆ. ಈ ಪತ್ರಿಕೆಗಲ್ಲ, ಬೇರೆ ಪತ್ರಿಕೆಗೆ ಒಂದು ಆಫರ್ ಕೊಟ್ಟಿದ್ದೆ. ಬಟ್ ಈ ಒಂದು ಲೈನಲ್ಲಿ ಬಾಬುಗೆ ಅನುಭವ ಇದ್ದ ಕಾರಣ ಏನು ಮಾಡಿದ್ರು, ನಾನು ಏನು ಮಾಡಬೇಕು, ನನಗೆ ಬರ್ತದ ಮಾಡೋದು ಅನ್ನೋ ಆಲೋಚನೆ ಇದೆ. ಒಂದು ಇಟ್ಟಿಗೆನ ಜೋಡಿಸಿ ಒಂದು ಅದ್ಭುತವಾದಂಥ ಒಂದು ಕಟ್ಟಡ ಮಹಲ್ನ ಕಟ್ಟೋ ರೀತಿಯಲ್ಲಿ ಯಶಸ್ಸಿನ ಮೆಟ್ಟಲು ಹತ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ ಬಾಬು ಮುಂಚೂಣಿಯಾಗಿರ್ತಕ್ಕಂಥವ್ರು. ಒಂದು ಇಟ್ಟಿಗೆಯಿಂದ ಈ ಇಟ್ಟಿಗೆನ ಜೋಡಿಸಿ ಇದೇ ರೀತಿ ಕಟ್ಕೊಂಡ್ರೆ ಒಂದು ಒಳ್ಳೆ ಮಹಲ್ ಆಗತ್ತೆ ಅಂತ ಆಲೋಚನೆ ಮಾಡುವಂಥ ಶಕ್ತಿ ಇರ್ತಕ್ಕಂಥದ್ದು ಬಾಬು. ಹಾಗಾಗಿ ಇವತ್ತು 27-28 ವರ್ಷಗಳ ನಂಟಲ್ಲಿ ನಾವೇನೋ ಅವತ್ತು ಆಲದಮರದಲ್ಲಿ ಕರ್ನಾಟಕ ರಕ್ಷಣಾ ಸಮಿತಿಯನ್ನ ನಮ್ಮ ಸಹೋದರ ಡಾಕ್ಟರ್ ಚಿನ್ನಾರಾಮರವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ರು. ಅದನ್ನು ಇದುವರೆಗೂ ನಾವು ಜೊತೆಯಲ್ಲಿ ಮುಗಿಸ್ಕೊಂಡೇ ಬಂದಿದ್ದೀವಿ. ಅದೇ ರೀತಿ ಬಾಬು ಜೊತೆ ಸ್ನೇಹನ ಮತ್ತೆ ಈ ಭಾಗದಲ್ಲಿ ನಮ್ಮ ಗಂಡಮೂರ್ತಿ ಸರ್ ಆಗ್ಬೋದು, ಕೃಷ್ಣನ್ ಸರ್ ಆಗ್ಬೋದು, ಉಳಿದಂತೆ ಎಲ್ಲರೂ ಆವತ್ತಿಂದ ಇವತ್ತರೆಗೂ ನಾನು ಅವರ ಸ್ನೇಹ, ಅವರ ಸಂಬಂಧ ಎಲ್ಲವನ್ನು ನಾವು ಉಳಿಸ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ನನ್ನ ಒಂದು ಈ ಪತ್ರಿಕೆ ಸಂಪಾದಕಿ ಬಂದು ನನ್ನ ಶ್ರೀಮತಿ ಸುಧಾ, ಶ್ರೀಮತಿ ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು. ಅವರ ಹೆಸರಲ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದೀನಿ. ನಮ್ಮ ಮೂರ್ತಿ ಸರ್ ಆಗಲೇ ಹೇಳಿದ್ರು, ಮೂಕವಾಣಿ ರಿಟಿಂಗ್ ನೋಡೋಷ್ಟು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಾವು ಜ್ಞಾಪಕ ಮಾಡ್ಕೊಳ್ತಾ ಇರ್ತಕ್ಕಂಥ ಕ್ಷಣನೇ ಇಲ್ಲ. ಹಾಗಾಗಿ ಆ ಕ್ಷಣ ಮೊದಲು ಉಳಿದೋಗ್ಬೇಕು ಅಂತ ಹೇಳ್ಬಿಟ್ಟು ಮೂಕವಾಣಿ ಅಂತ ಹೇಳ್ಬಿಟ್ಟು, ಮೂಕದಾಯಕತೆ ಸಿಗಲ್ಲ. ಒಂದು ಟೈಟ್ಲ್ ಬಂದ್ಮೇಲೆ ಮತ್ತೆ ಟೈಟ್ಲ್ ಸಿಗಲ್ಲ. ಹಾಗಾಗಿ ಮೂಕವಾಣಿ ಬಂದಿದೆ, ಟೈಟ್ಲ್ ಬೇಕಂತ ಹೇಳ್ಬಿಟ್ಟು ಅದನ್ನ ನಾನು ಅದೇ ಟೈಟ್ಲ್ಗೋಸ್ಕರನೇ ಇದು ಮಾಡ್ಕೊಂಡು ತರಿಸ್ಕೊಂಡಿದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಷ್ಟದ ದಿನಗಳಲ್ಲಿ ಅವ್ರು ಹೇಳಿದ್ರು, ಸ್ಪೀಚ್ಲೆಸ್ ಪರ್ಸನ್ಗೆ ವಾಯ್ಸ್ ಕೊಡೋದಕ್ಕೋಸ್ಕರ ಮಾಡಿದ್ರು. ನಿಜ, ಆಗಿನ ಒಂದು ಸಂದರ್ಭದಲ್ಲಿ ಏನು ನಮ್ಮ ಜನ ತಿಳುವಳಿಕೆ ಇದ್ದೀರಾ, ಎಜುಕೇಶನ್ ಇದ್ದೀರಾ, ಏನು ಅರಿದೇನೆ ಮನೆಗಳಲ್ಲಿ ಗುಡಿಸಲಿನಲ್ಲಿ ವಾಸ ಮಾಡಿಕೊಂಡು ತಟಸ್ಥವಾಗಿದ್ರು. ಅವ್ರಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಸಮಾಜದಲ್ಲಿ ಏನಾಗ್ತಾ ಇದೆ, ನಾನು ಅವ್ರಿಗೆ ಏನು ತಿಳಿಸ್ಬೇಕು, ನನ್ನ ಜನಕ್ಕೆ ಅವ್ರನ್ನ ಯಾವ ರೀತಿಯಲ್ಲಿ ನಾನು ಬೆಳಕು ಕರ್ಕೊಂಡ್ಬರ್ಬೇಕು, ಅವ್ರಿಗೆ ಯಾವ ರೀತಿಯಾಗಿ ನಾನು ಬೆಳಕು ತೋರಿಸ್ಬೇಕು ಅನ್ನೋ ಒಂದು ಮಾರ್ಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿದ್ರು. ಮೊದಲ ಪತ್ರಿಕೆ ಮೂಕನಾಗಿತ್ತು. ನಾನು ಮೂಕನಾಗಿ ನಾಯಕನಾಗಿ ನಿಮ್ಮ ಜೊತೆ ಇದ್ದು ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕನಾಗಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮಗಳಿಗೆಲ್ಲರೂ ಬೆಳಕು, ಶಕ್ತಿ, ಮಾರ್ಗದರ್ಶನ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಮಾನವರು ಮಾನವತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದರ್ಶ, ಅವರ ಒಂದು ವ್ಯಕ್ತಿತ್ವ, ಅವರ ಗುಣಗಳಲ್ಲಿ ನಾವಿವತ್ತು
ನಡ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾನು ಮೂಕವಾಗಿ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದೀನಿ. ಈ ಒಂದು ಪತ್ರಿಕೆ 2 ವರ್ಷಗಳಾಯ್ತು ನಾನು ಪ್ರಾರಂಭ ಮಾಡಿ. 2 ವರ್ಷಗಳಿಂದ ನನಗೆ 6ನೇ ರಿಜಿಸ್ಟ್ರೇಷನ್ ನಂಬರ್ ಬರಬೇಕಾಗಿತ್ತು. ಆ ರಿಜಿಸ್ಟ್ರೇಷನ್ ನಂಬರ್ ಬಂದಿದ್ದು ಮೊನ್ನೆ ನನಗೆ ಸೆಪ್ಟೆಂಬರಲ್ಲಿ ಬಂತು. ತದನಂತರ ನಾನು ರಿಪೋರ್ಟರ್ಸ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅದೊಂದು ಮಾಡಿದ್ದೆ. ತದನಂತರ ಲೀಗಲ್ ಆಗಿ ಎಲ್ಲ ರಿಪೋರ್ಟರ್ಸ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಈಗ ನಾನು ಚಿತ್ರದುರ್ಗದಲ್ಲಿ ಮಾಡಿದ್ದೀನಿ, ಬೆಂಗಳೂರಲ್ಲಿ ಮಾಡಿದ್ದೀನಿ, ಕೋಲಾರಲ್ಲಿ 4 ಜನ ರಿಪೋರ್ಟರ್ಸ್ ಇದ್ದಾರೆ. ಅದೇ ರೀತಿ ಇವತ್ತು ಕೇಂದ್ರ ಭಾಗದಲ್ಲಿ ನಮ್ಮ ಬಾಬು ಮಾಡ್ತಾ ಇರ್ತಕ್ಕಂಥ ಸಂತೋಷ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ರಂಗದಲ್ಲಿ ಈಗ ಬಾಬು ಸಂಘಟನಾತ್ಮಕವಾಗಿ, ರಾಜಕೀಯ ಕ್ಷೇತ್ರದಲ್ಲಿ, ಸಮಾಜ ಸೇವೆಯಲ್ಲಿ ಎಲ್ಲದರಲ್ಲೂ ಬಹುತೇಕವಾಗಿ ಮುಗಿಸ್ಕೊಂಡಿರ್ತಕ್ಕಂಥದ್ದು. ಚೆನ್ನೈಯಲ್ಲಿ ಏನು ಸುನಾಮಿ ಆಯಿತು, ಆ ಸಂದರ್ಭದಲ್ಲಿ ಇಲ್ಲಿಂದ ಒಂದಷ್ಟು ಅಗತ್ಯ ವಸ್ತುಗಳನ್ನು ಕಳಿಸ್ಕೊಡ್ತಕ್ಕಂಥದ್ದು, ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳು, ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಜೊತೆಯಲ್ಲಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ಮ ಸುರೇಶ್ ಸರ್, ಆರಿಫ್ ಸರ್, ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಈ ಭಾಗದಲ್ಲಿ ಈ ಪತ್ರಿಕೆ ಕೆಜೆಎಫ್ ಭಾಗದಲ್ಲಿ ಈ ಪತ್ರಿಕೆಯನ್ನು ಬೆಳೆಸೋದಕ್ಕೆ ನೀವೆಲ್ಲ ಸಹಕಾರಿಯಾಗಿರ್ತೀರ ಅಂತ ಹೇಳಿ ನಾನು ನಂಬಿ ಏನು ಇವತ್ತು ಒಂದು ಜವಾಬ್ದಾರಿಯನ್ನ ನಮ್ಮ ಬಾಬುಗೆ ಕೊಟ್ಟಿದ್ದೀನೋ ಅದನ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು 24 ಗಂಟೆಗಳ ಕಾಲ ನನ್ನ ಪತ್ರಿಕೆ ಅನ್ನೋದಕ್ಕಿಂತ ನಮ್ಮೆಲ್ಲರ ಪತ್ರಿಕೆ ಅನ್ನೋ ರೀತಿಯಲ್ಲಿ ನಾನು ಏನು ಸಲಹೆ ಸೂಚನೆಗಳು ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು, ಯಾವ ರೀತಿ ಪತ್ರಿಕಾ ರಂಗದಲ್ಲಿ ಬೆಳೆಯೋದಕ್ಕೆ ಒಂದು ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಬಾಬುಗೆ ನಾನು 24 ಗಂಟೆಯವರೆಗೆ ನಾನು ಸಲಹೆ ಕೊಡೋದ್ರಲ್ಲಿ ನಾನು ತಂಡರಾಗಿರ್ತೀನಿ. ಮತ್ತು ಏನು ನಮ್ಮದೊಂದು ಪತ್ರಿಕಾ ರಂಗದಲ್ಲಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ಅಂತ ಹೊಂದಿದೆ. ಆ ಸಂಘ ರಾಜ್ಯ ಮಟ್ಟದಲ್ಲಿ ನಾವು ಮಾಡ್ಕೊಂಡಿದ್ವಿ. ಈ ಕೆಜೆಎಫಲ್ಲಿ 10 ಜನ ಮೆಂಬರ್ಸ್ ಇದ್ದಾರೆ. ನಾವು ಲಿಟಲ್ ಫ್ಲವರ್ ಸ್ಕೂಲಲ್ಲಿ ಇದ್ದ ತಕ್ಷಣ ನಮ್ಮ ಕೃಷ್ಣಮೂರ್ತಿ ಅವರಿದ್ದಾರೆ. ಕಡೆ ಕೃಷ್ಣಮೂರ್ತಿ ಅವರು ಕೆಜೆಎಫ್ ತಾಲೂಕು ಅಧ್ಯಕ್ಷ ಮಾಡಿದ್ದೀನಿ, ಅವರನ್ನು ಜಕ್ಕನರಾಜ್ ಮಾಡಿದ್ದೀನಿ. ಮತ್ತು ಅವ್ರ ಜೊತೆಯಲ್ಲಿ ಇನ್ನು 9 ಜನ ಇದ್ದಾರೆ. ನಮ್ಮ ಶ್ರೀನಿವಾಸ, ಜಯಂತಿ ಅಂತೆಲ್ಲ ಇದೆ, ಅವರೆಲ್ಲರೂ ನಮ್ಮ ಜೊತೆಲಿದ್ದಾರೆ. 10 ಜನ ಮೆಂಬರ್ಸ್ ನನ್ನ ಟೀಮಲ್ಲಿದ್ದಾರೆ. ನಾನು ಜಿಲ್ಲಾಧ್ಯಕ್ಷರಾಗಿ 5 ವರ್ಷಗಳ ಕಾಲ ಇದ್ದೆ. ಈಗ ಮೊನ್ನೆ ಸೆಪ್ಟೆಂಬರಲ್ಲಿ ನಾನು ನಮ್ಮ ಬಂಗಾರಪೇಟೆ ರಾಜಗೋಪಾಲ್ ಅಂತ ಹೇಳ್ಬಿಟ್ಟು ನಾಯಕ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದೆ. ಅವ್ರಿಗೆ ಜಿಲ್ಲಾಧ್ಯಕ್ಷ ಮಾಡಬೇಕು, ನಾನೀಗ ರಾಜ್ಯಕ್ಕೆ ಹೋಗ್ಬಿಟ್ಟು. ಹಾಗಾಗಿ ಅವರು ಇವತ್ತು ಮಾತು ಕೇಳಿದ್ರೆ ನಮ್ಮ ಶ್ರೀನಿವಾಸ ಬರ್ತಾ ಇದ್ದಾರೆ, ಅಂಡರ್ಸಂಟ್ ಬರ್ತಾ ಇದ್ದಾರೆ. ನಾನು ಬಾಬುನ ಪರಿಚಯ ಮಾಡ್ಕೊಂಡು ಏನು ಇಲ್ಲಿ ಸಪೋರ್ಟ್ ಬೇಕು ಅವ್ರ ಕಡೆಯಿಂದ ಎಲ್ಲ ರೀತಿಯಲ್ಲಿ ಕೊಡಿಸ್ಕೊಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮೆಲ್ಲರ ಒಂದು ಪ್ರೀತಿ ಪತ್ರಿಕೆಯನ್ನ ಪ್ರಾರಂಭ ಮಾಡೋದಕ್ಕೆ ಮಾಡಿದರೆ ಅದನ್ನ ನನಗಂತೂ ತುಂಬ ಸಂತೋಷ ಆಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಹೊಂದಿಸಿ ಈಗ ಇದರಲ್ಲಿ ನಾನು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾವಚಿತ್ರನ ಹಾಕಿ ಆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಏನ್ ಗ್ರೇಟ್ ಅಂದ್ರೆ ಭೀಮಾ ಕೊರಿಗಾರ್ ಜನವರಿ 1, 1815ನೇ ಇಸ್ವಿಯಲ್ಲಿ ಒಂದು ವಾರ ಆಗುತ್ತೆ. ಏನೋ ರಿವರ್ ಏನಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅವ್ರಿಗೆ ಆಪೋಸಿಟ್ ಬಂದು ಪೇಶ್ವಾಸ್ 28,000 ಸೋಲ್ಜರ್ಸ್ ಇರ್ತಾರೆ. ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅವ್ರನ್ನ ಎದುರಿಸಕ್ಕೆ ಆಗಿಲ್ಲ. ಅವಾಗ ಮಹಾರ್ ರೆಜಿಮೆಂಟ್, ಮಹಾರ್ ಅಂದ್ರೆ ಬಾಬಾ ಸಾಹೇಬ್ ಹುಟ್ಟಿದ ಜಾತಿ, ಮಹಾರಾಜ ಅಡ್ಡ ಚಕೋಲ್, ಆ ಮಹಾರ್ ಸೋಲ್ಜರ್ನ 500 ಜನ ತಗೊಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ತಗೊಂಡು ವಾಕ್ ಮಾಡ್ತಾರ, ಎಲ್ಲರಿಗೂ ಹಿಂದಕ್ಕೆ ಹೊಡೆದು ಹೋಗಿ ಅವರು ಬಿಟ್ವಿ. 500 ಜನ ಮಹಾರಾಜ್ ಈಸ್ಟ್ ಇಂಡಿಯಾ ಕಂಪನಿ 28,000 ಟ್ರೂಪನ್ನ ಸೋಲಿಸ್ತಾರೆ. ಅದಕ್ಕೆ ಅದರಲ್ಲಿ ತೀರೋ ಹೋಗೋದಕ್ಕೆ ಭೀಮಾ ಕೊರಿಗಾರ್ ಅಂತ ಅಲ್ಲಿ ಒಂದು ತೂನ್ ಇಟ್ಬಿಟ್ಟು 1928 ಬಾಬಾ ಸಾಹೇಬ್ ಅಲ್ಲಿಗೆ ಹೋಗ್ತಾರೆ. ಹೋಗಿ ಆ ಮಾರ್ಟೈರ್ಸ್ಗೆಲ್ಲ ಬರೆಸಿ ಅದನ್ನ ಒಂದು ಇಂಪಾರ್ಟೆಂಟ್ ಜಾಗನ ಮಾಡಿ 1928 ಇಂದ ಲಕ್ಷಾಂತರ ಜನ ವರ್ಷ ಮಗಾರ್ಪೇಟೆಯಿಂದ ಕೂಡ 3 ಬಸ್ ಹೋಗುತ್ತೆ ವರ್ಷಕ್ಕೆ. ಎಲ್ಲಿ ಅಲ್ಲಿಗೆ ಭೀಮಾ ಕೊರಿಗಾರ್ ಅಲ್ಲಿ ಹೋಗ್ಬಿಟ್ಟು ಆ ಮಾರ್ಟೈರ್ಸ್ ತ್ಯಾಗಿಗಳಿಗೆ ಅವರು ಮರ್ಯಾದೆ ಸಲ್ಲಿಸಿ ಬರ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್. ಅದನ್ನ ಒಂದು ಪೇಜ್ ತಂದಿದ್ದೀವಿ, ಅದು ನಮಗೆ ನೆನಪಾಯಿತು ಈಗ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ. ಸೊ ಅಂತ ಒಳ್ಳೆ ಒಂದು ಕನ್ನಡ ಮಂತ್ರಿ ಮ್ಯಾಗ್ಝಿನ್ ಆಗಿದ್ದೆ. ಎಲ್ಲ ಹೋದ್ರೆ ಅಂದ್ರೆ ಒಳ್ಳೆ ಮೆಟೀರಿಯಲ್ಸ್ ಇದೆ ಇದರಲ್ಲಿ. ನಮ್ಮ ಫಸ್ಟ್ ಮೂಕ್ ನಾಯಕ್ DKRD ಪ್ರಾರಂಭ ಮಾಡಿದ ಬಾಬು ಕೆಜೆಎಫ್ ತಾಲೂಕಲ್ಲಿ ಅಧ್ಯಾಪನ ಹೇಳಿದ್ರಲ್ವಾ, ಚಾರ್ಮನೆ ಇದರಲ್ಲಿ ಫಸ್ಟ್ ಬಂದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿದ್ದಾರೆ. ನಮ್ದಿಲ್ಲಂಗೆ ಯಾವ ಕಾಗದ ಈ ತರ ಪ್ರೆಸ್ ರಿಪೋರ್ಟ್ಗಾಗಲಿ ಪೇಪರ್ ಇನಾಗ್ರೇಷನ್ ನಲ್ಲಿ
ಇಂಥ ಒಂದು ವಿಶೇಷ ಬರಲ್ಲ ಅಂತ ನನಗೆ ಫಸ್ಟ್ ಫೆಬ್ರವರಿ ಬಂದಿದೆ. ಪಂಚಾಯತ್ ಇದೆ, ಮತ್ತೆ ಸವಿತಾ ಬಾಬು ಗ್ರಾಮ ಪಂಚಾಯತ್ ಸೀನಿಯರ್ ಮೆಂಬರ್ 2ನೇ ಬಾರಿ, ಮತ್ತೆ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಫೌಂಡರ್ ಬಾಬು ಸಮಾಜಸೇವ, ಅವರು ಇಬ್ಬರು ಕೊಟ್ಟಿದ್ದಾರೆ. ಇನ್ನೊಂದು ಮಾಜಿ ಜಿಲ್ಲಾ ಪರಿಷತ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಚೀಫ್ ಪ್ಯಾಟರ್ನ್. ನಾವು ಒಂದು ಚೇರ್ಮನ್ ಹೇಳಿದಂಗೆ ನಮ್ಮಲ್ಲಿ ಪಕ್ಷ ಇಲ್ಲ. MLA ಕೂಡ ಹೇಳ್ತಾರೆ, ಚುನಾವಣೆ ಬಂದಾಗ 15 ದಿವಸ ಮಾಡಿದ ಪಕ್ಷಕ್ಕೆ ಎಲ್ಲ ಅನಂತಮೂರಾಗಿ ಹೋಗಿ ಸಾರ್ವಜನಿಕ ಕೆಲಸ ಮಾಡಿ ಅಂತ ಹೇಳಿ ತಿಳಿಸ್ತಾರೆ MLA. ಅದೇ ನೀವು ಮನೆಗೆ ಹೋಗ್ತಿದ್ದೀವಿ, ಅವ್ರು ಅದನ್ನೇ ಹೇಳಿದ್ರು. ಎಲ್ಡರ್ಸ್ ಎಲ್ಲ ಇದ್ದಾರೆ, ಆದ್ರೆ ಸ್ವಲ್ಪ ಅರ್ಥಗಳಿದೆ ನೋಡಿ, ಇವ್ರಿಗಲೇ ತಲೆ ಹಾಕ್ತೀವಿ. ಇವರೇ ದೊಡ್ಡವರೆಲ್ಲ ಕರೆಕ್ಟ್ ಆಗಿರ್ತಾರೆ. ಈಗ ಮಹೇಶ್ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು, ಹೊಸ ವರ್ಷದ ಸಂಕ್ರಾಂತಿ ಹಾಗೂ ಎಕ್ಸ್ಪ್ರೆಸ್ ಅವರು ಬಂದಿದ್ದಾರೆ. ಒಳ್ಳೆ ನ್ಯೂಸ್ ಪೇಪರ್ ವಿತೌಟ್ ಜಾತಿ ಮತ ಭೇದ ಭಾಷೆ ಯಾವುದು ಹಿಂದಿನ ಭಾಷೆ. ಯಾಕಂದ್ರೆ ಅವಾಗ ಕನ್ನಡಿಗರು ಕನ್ನಡ ರಾಷ್ಟ್ರದಲ್ಲಿ ಹಿಂದಿ ಬೆಳೆದಿದ್ದೀವಿ, ಅದಕ್ಕೆ ವಿಶ್ವಾಸವಾಗಿರ್ಬೇಕು. ಸೊ ಎಲ್ಲರೂ ಇದೆ ಕಾಮನ್ ನ್ಯೂಸ್ ಪೇಪರ್ ಅಂತ. ಸೊ ಎಲ್ಲ ಇದನ್ನ ಬಾಬು ತಗೊಂಬಂದು ಕೊಟ್ರೆ ಓದಕ್ಕೆ ಬರ್ತಿದ್ರನ್ನು ಓದಿಸ್ಕೊಳ್ಳಿ, ತಿಳಿಕೆ ಮಾಡಿ ಎಲ್ಲ ಅಂತ ಕೇಳ್ಕೊಂಡು ಇಂಥ ಒಂದು ನಮ್ಮ ಸ್ನೇಹಿತರ ಆತ್ಮೀಯ ನಮ್ಮ ತಮ್ಮನಿಗೆ ಚೇತನ್ ಬಾಬು ಅವರು ಈ ಒಂದು ಇಂಪಾರ್ಟೆಂಟ್ ಪೊಸಿಷನ್ ಕೊಟ್ಟಿದ್ದಕ್ಕೆ ನನ್ನ ಅಂಬೇಡ್ಕರ್ ಸೋಷಿಯಲ್ ಪ್ರೋಗ್ರೆಸಿವ್ ಫೋರಮ್ನಿಂದ ಅವರಿಗೆ ಅನಂತ ಧನ್ಯವಾದಗಳು. ಚೇತನ್ ಬಾಬುಗೆ ಹೇಳಿ. ಮತ್ತೆ ನಮ್ಮ ಆತ್ಮೀಯ ಅಣ್ಣನ ಸಮಾನರು ಹಾಗೂ ಮೂಕವಾಣಿ ಪತ್ರಿಕಾ ಸಂಪಾದಕರು ಹಾಗೂ ಕರ್ನಾಟಕ ರಕ್ಷಣಾ ಸಮಿತಿಯ ಮೊದಲು ಜಿಲ್ಲಾಧ್ಯಕ್ಷರಾಗಿದ್ದರು, ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನಮ್ಮ ಗುರುಗಳು ಆದಂಥ ಚೇತನ್ ಬಾಬುನವರೇ ಹಾಗೂ ಅಮರೇಶ್ ಅಣ್ಣವರೇ, ರವಿಚಂದ್ರನವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ನಾವು ಅಣ್ಣ ತಮ್ಮಂದಿರ ಥರ ಒಂದೇ ಧರ್ಮ ಬೇರೆ ಇರ್ಬೋದು, ಜಾತಿ ಬೇರೆ ಇರ್ಬೋದು, ಆದರೆ ಕೂಡ ನಾವೆಲ್ಲ ಕೂಡ ಇಲ್ಲಿ ಸೇರಿರ್ತಕ್ಕಂಥವರೆಲ್ಲ ಕೂಡ ಅಣ್ಣ ತಮ್ಮಂದಿರ ಥರ ನಾವು ಬಾಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನನಗೆ ಎಲ್ಲ ರೀತಿಯಿಂದ ಕೂಡ ಸಹಕಾರವನ್ನು ಕೊಟ್ಟು ನನ್ನನ್ನು ಒಂದು ಹಂತಕ್ಕೆ ಬೆಳೆಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಆರಿಫ್ ಅಹಮದ್ ಸರ್ ಅವರೇ ಹಾಗೂ ಮತ್ತೊಬ್ಬ ಹಿರಿಯ ಮುಖಂಡರು, ನಮ್ಮ ವಾರ್ಡ್ನ ನಿರ್ಮಾತರು ಅಂತಕ್ಕಂಥದ್ದು ಕೂಡ ಹೇಳಿದರೆ ತಪ್ಪಾಗಲಾರದಂಥದ್ದು ನನ್ನ ಭಾವನೆ. ನಮ್ಮ ಗುರುಗಳು ಹಿರಿಯರು ಆದಂಥ ತಂದೆಯ ಸಮಾನರಾದಂಥ ಕಣ್ಣಮೂರ್ತಿ ಸರ್ ಅವರೇ, ಮತ್ತೊಬ್ಬ HAFನ ಕಾರ್ಮಿಕ ಸಂಘದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದಂಥ ಕುಮಾರಣ್ಣವರೇ ಹಾಗೂ ಮತ್ತೊಬ್ಬ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ಭೋಸ್ಲೆ ಸರ್ ಅವರೇ, ಮತ್ತು ವೆಂಕಟಸ್ವಾಮಿ ಸರ್ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ನನ್ನ ಮತ್ತೊಬ್ಬ ತಮ್ಮ, ಒಡ ಹುಟ್ಟಿದ್ರೇನೆ ತಮ್ಮ ಅಲ್ಲ, ನಮ್ಮ ಜೊತೆಗಿದ್ರೆ ನಮ್ಮ ತಮ್ಮ, ನಮ್ಮ ಆ ನೆನಪಲ್ಲಿ ನಾವು ನೋಡ್ತೀವಿ. ತಮ್ಮನೂ ಆದಂಥ ರಾಜ್ಕುಮಾರ್ ಅವರೇ, ಮತ್ತೊಬ್ಬ ನಮ್ಮ ಅಣ್ಣ ಆದಂಥ ಮೋಹನ್ ಅವರೇ, ಸ್ನೇಹಿತರಾದಂಥ ಮುರಳಿ, ಯಲ್ಲಪ್ಪ, ನಾಗರಾಜ್, ದಿವಾಕರ್ ಹಾಗೂ ವಿಲ್ಫ್ರೆಡ್, ನನ್ನ ಮತ್ತೊಬ್ಬ ಸ್ನೇಹಿತ ತಮ್ಮನೂ ಆದಂಥ ಶೋಭಿನ್ ಅವರೇ, ಬಾಲರಾಜ್ ಅಣ್ಣವರೇ, ಹಿರಿಯ ಮುಖಂಡರಾದಂಥ ಕಪಿಲ್ ಅಣ್ಣವರೇ, ದಿನೇಶ್ ಅಣ್ಣವರೇ ಎಲ್ಲ ಕೂಡ ಇವತ್ತು ನಾನೊಂದು ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮ ಗೌರವವನ್ನು ಯಾವತ್ತೂ ಕೂಡ ನಾವು ಯಾವುದು ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ನಾನು ಪ್ರಮಾಣ ಮಾಡಲಿಕ್ಕೆ ನಾನು ಬಯಸ್ತೀನಿ. ಕಾರಣ ಏನಂದ್ರೆ 9 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನ ಈ ಭಾಗದಲ್ಲಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿರಂತರವಾಗಿ ಎಲ್ಲರೂ ಕೂಡ ಕಣ್ಣೆದುರಲ್ಲಿ ನೋಡಿರೋದೆ. ನಿರಂತರವಾಗಿ ನಮ್ಗೆ ಯಾವುದೇ ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ದಾಗಿದೆ. ನಾವೆಲ್ಲ ಕೂಡ ಒಂದಾಗಿರ್ಬೇಕು. ರಾತ್ರಿ ಕೂಡ ನಾನು ಗಣೇಶ್ ದರ್ಶನ್ ಹತ್ರ ಒಬ್ಬರ ಹತ್ರ ನನ್ನ ಸ್ನೇಹಿತರ ಹತ್ರ ಅವಾಗವಾಗ ಮಾತಾಡ್ತಾ ಇರ್ತೀನಿ. ನೋಡಪ್ಪ, ನಾವು ಹುಟ್ಟಿದೀವಿ, ಈ ಪ್ರಪಂಚದಲ್ಲಿ ನಾವು ಹುಟ್ಬಿಟ್ಟಿದೀವಿ, ಮನುಷ್ಯನಾಗಿ ಹುಟ್ಟಿದೀವಿ. ಸಾಯಕ್ಕೆ ಬಂದು ಏನಾದ್ರು ಒಂದು ಸಾಧನೆಯನ್ನ ಮಾಡ್ಬಿಟ್ಟು ಹೋಗ್ಬೇಕು. ನಾವು ಇಲ್ಲಿ ಜಿದ್ದಿನ ವೈಮನಸ್ಸನ್ನ ಕಟ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ನಾವು ಇವತ್ತಿರೋರು ಬೆಳಿಗ್ಗೆ ಇವತ್ತು ನಿದ್ದೆ ಹೋದ್ಮೇಲೆ ಬೆಳಿಗ್ಗೆ ನಾವು ಬರ್ತೀವ ಇಲ್ಲ, ನಮ್ಗೆ ಜ್ಞಾಪಕ ಇಲ್ಲ, ಗ್ಯಾರಂಟಿನೂ ಇಲ್ಲ ನಮ್ಗೆ.
ಇರೋವಾಗ ಯಾವ್ದಾದ್ರು ಒಳ್ಳೇದು ಮಾಡ್ಬಿಟ್ಟು ಹೋಗೋಣ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ನಮ್ಮ ಅಣ್ಣನಾದಂತಹ ಚೇತನ್ ಬಾಬು ಸರ್ ಸುಮಾರು ವರ್ಷಗಳಿಂದ ಪತ್ರಿಕಾ ರಂಗಕ್ಕೆ ಬರಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ರು. ಆದ್ರೆ ಕೂಡ ನಾನು ಹಿಂದೆ ಆಗ್ತಾ ಇದ್ದೆ. ಕಾರಣ ಏನಂದ್ರೆ ಇನ್ನೂ ಕೂಡ ನಾವು ಹಲವಾರು ವಿಚಾರಧಾರೆಗಳನ್ನ ತಿಳ್ಕೊಂಡಾಗ ನಾವು ಆ ಒಂದು ರಂಗಕ್ಕೆ ನಾವು ಹೋದ್ರೆ ನಾವು ಅಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥದ್ದು ಅನುಭವ ಆಗಿದೆ. ಯಾರಿಗೂ ಕೂಡ ನಾವು ಕೊಟ್ಟ ತಕ್ಷಣ ನಮ್ಗೆ ಅನುಭವ ಆಗೋದಿಲ್ಲ. ಆ ಅನುಭವವನ್ನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಇಷ್ಟೊಂದು ದಿನ ನಾನು ಹೇಳ್ಕೊಂಡು ಬಂದೆ, ತಡೆ ಮಾಡ್ಕೊಂಡು ಬಂದೆ. ಈ ಒಂದು ಸಮಯ ಚೆನ್ನಾಗಿದೆ ಅಂತಕ್ಕಂಥದ್ದೊಂದು ತೀರ್ಮಾನ ತಗೊಂಡು ನಾನೇ ಕರೆ ಮಾಡಿ ಅಣ್ಣ ವರದಿಗಾರನಾಗಿ ಬಂಗಾರಪೇಟೆ ಕೇಳಿದ್ರು ನನಗೆ. ಅವಾಗ ಸಂಯುಕ್ತ ವಾಹಿನಿ ಏನೋ ಒಂದು ಪತ್ರಿಕೆ ಇತ್ತು, ದಿನಪತ್ರಿಕೆ ಇತ್ತು. ಅವಾಗೇ ಕೇಳಿದ್ರು ನನಗೆ ಅದು ಬೇಕಾಗಿಲ್ಲ, ನಾನು ಆ ಥರ ಎಲ್ಲ ಬರಲ್ಲ. ಕೆಲವೊಂದು ಇವಾಗ ಹೇಳಿದ್ರು, ನಮ್ಮ ದಿನೇಶನ್ ಅವರು ಹೇಳಿದ್ರು ಪತ್ರಿಕಾ ರಂಗದಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅಂತಕ್ಕಂಥದ್ದು ನಿಜ. ನಾನು ಕೆಲವೆಲ್ಲ ನೋಡಿದ್ದೀನಿ, ಕೆಲವೊಂದು ಒಂದೊಂದ್ ತರ ವೇರಿಯೇಷನ್ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಅದೆಲ್ಲ ಬೇಡ. ನಮ್ಗೆ ಕೊಟ್ಟಿರ್ತಕ್ಕಂಥ ಏನ್ ಜನ ನಿಭಾಯಿಸಕ್ಕೆ ಏನ್ ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಏನ್ ಕೊಟ್ಟಿದ್ದಾರೆ, ಆ ಗ್ರಾಮ ಪಂಚಾಯತ್ ಸದ್ಬಳಕೆಯಿಂದ ನಾವು ನಿಭಾಯಿಸಿ ಒಳ್ಳೆ ಹೆಸರು ತಗೊಂಡ್ಮೇಲೆ ಇನ್ನೊಂದಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಇವತ್ತು ಆ ಗ್ರಾಮ ಪಂಚಾಯತಿಯಲ್ಲಿ 9 ವರ್ಷಗಳ ಕಾಲಾವಧಿಯಲ್ಲಿ ನಾನು ಮಾಡಿರ್ತಕ್ಕಂಥ ಅಧ್ಯಕ್ಷರ ಒಂದು ಸಪೋರ್ಟ್ ಏನಿದ್ದಾರೆ, ಚೇರ್ಮನ್ಗಳ ಸಪೋರ್ಟ್ ಏನಿತ್ತು, ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಪೋರ್ಟ್ ನಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನ ನಾನು ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ನಮ್ಗೆ ಅಧ್ಯಕ್ಷರು ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಾನು ಯಾವ ಭಾಗದಲ್ಲಿ ಹೋದ್ರೆ ಕೂಡ ನನಗೆ ಮುಂಚೂಣಿಯಲ್ಲಿ ಯಾರು ನಿಂತ್ಕೊಳ್ತಾರೆ ಅವ್ರನ್ನ ಒಳ್ಳೆ ಸಹಕಾರವನ್ನು ಕೊಡ್ತಾರೆ. ಅದೇ ರೀತಿ ಕೂಡ ನಾನು ಕೂಡ ಅವ್ರಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಯಾವುದೋ ಒಂದು ಕೆಲಸ ಮಾಡಿದ್ರೆ ಒಳ್ಳೆ ಹೆಸರನ್ನೇ ತಗೊಂಡು ಕೊಡ್ತಾ ಇದ್ದೀನಿ. ಇನ್ ಮುಂದೆ ಕೂಡ ಕೊಡ್ತೀನಿ. ಅವ್ರು ಹೇಳಿದ್ರು, ಪದೇ ಹೇಳಿದ್ರು, ಅದೇ ಆ ತರ ನಾವು ಮಾಡೋದಿಲ್ಲ. ನಮ್ಮ ಪತ್ರಿಕೆ ವರದಿಗಾರನಾಗಿ ಏನ್ ಮಾಡಿದ್ದಾರೆ, ಅವ್ರ ಹೆಸರು ನಮ್ಮ ಏನು ಜಿಲ್ಲಾ ನಾಯಕರಿದ್ದಾರೆ, ಪಂಚಾಯಿತಿ ಮಟ್ಟದಲ್ಲಿ ಕೂಡ ನಾವೆಲ್ಲರನ್ನೂ ಕೂಡ ನಾಯಕರಾಗಿ ಬಿಂಬಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬೇರೆ ಉದ್ದೇಶದಿಂದ ಪತ್ರಿಕಾ ರಂಗಕ್ಕೆ ಹೋಗ್ಲಿಲ್ಲ. ಒಳ್ಳೆ ಉದ್ದೇಶ, ಒಳ್ಳೆ ಮೆಸೇಜ್ ಹೋಗ್ಬೇಕು, ಜನರಿಗೆಲ್ಲರೂ ಕೂಡ ಒಳ್ಳೆ ಸುದ್ದಿಯನ್ನ ಕೊಡ್ಬೇಕು ಅಂತಕ್ಕಂಥದ್ದು ಹೋಗಿದ್ದೇವೆ ವಿನಃ ಬೇರೆ ಯಾವುದೇ ಉದ್ದೇಶದಿಂದ ಹೋಗ್ಲಿಲ್ಲ. ಇವಾಗ ಏನ್ ಸಮಾಜ ಸೇವೆ ಮಾಡ್ಕೊಬರ್ತೀವಿ, ಇದು ಕೂಡ ನಿರಂತರವಾಗಿ ಸಮಾಜ ಸೇವೆ ನಡೀತದೆ ಅಂತಕ್ಕಂಥದ್ದು ಹೇಳ್ತಾ ನನ್ನನ್ನ ನಮ್ಮ ಈ ಪತ್ರಿಕಾ ರಂಗಕ್ಕೆ ಪ್ರವೇಶ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನಮ್ಮ ಚೇತನ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ಚಿರಋಣಿಯಾಗಿ ಇರ್ತೀನಿ ಅಂತಕ್ಕಂಥದ್ದು ಹೇಳ್ತಾ ನನ್ನನ್ನ ಗೌರವಿಸಿದಂತ ಎಲ್ಲ ಇಲ್ಲಿ ಇರ್ತಕ್ಕಂಥ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.